ಹಬ್ಬ ದಿನ ಅಂದ್ರೇ ಬೆಳಗ್ಗೆ ಬೇಗ ಎದ್ದು ತೋರಣ ಕಟ್ಟಿ ರಂಗೋಲಿ ಬಿಡಿಸೋದು ಚಂದ. ಇತ್ತೀಚೆಗೆ ಈ ರೀತಿ ರಂಗೋಲಿಗಳನ್ನು ಬಿಡಿಸೋದು ಒಬ್ಸೆಷನ್ ಆಗಿಬಿಟ್ಟಿದೆ. ಅದರಲ್ಲೇ ಒಂದು ಡಿಸೈನ್ ಮಾಡಿದ್ದೀನಿ. ಧನುರ್ಮಾಸ ಆಗಿರೋದ್ರಿಂದ ಪೂಜೆ ಬೆಳಗ್ಗೆ ಬೇಗ ಆಗಬೇಕು. ನಮ್ಮಮ್ಮ ಈ ಕೆಲಸ ಎಲ್ಲ ಮುಗಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ರೇನೆ ಸುಗ್ಗಿ ಹಬ್ಬ. ರೈತರು ತಾವು ಬೆಳೆದಿರೋ ಎಲ್ಲ ಹೊಸ ಬೆಳೆಗಳನ್ನ ಇಟ್ಟು ಪೂಜೆ ಮಾಡಿ ದನಕರುಗಳಿಗೆ ಪೂಜೆಯನ್ನ ಮಾಡಿ ಆಚರಿಸುವಂತ ಹಬ್ಬ ಇದು. ನಮ್ಮಂತವ್ರ ಮನೆಗಳಲ್ಲಿ, ಸಾಮಾನ್ಯರ ಮನೆಗಳಲ್ಲಿ ಅವರೆಕಾಳು, ಕಡಲೆಕಾಳು, ಗೆಣಸು ಇದನ್ನೆಲ್ಲ ತಂದು ಬೇಯಿಸಿ ತಿಂದು, ಹಾಗೆ ಇನ್ನೊಂದು ವಿಶೇಷ ಹೇಳಿ ಎಳ್ಳು ಬೆಲ್ಲನ ಮಾಡಿ ಎಲ್ರ ಮನೆಗೂ ಎಳ್ಳು ಬೆಲ್ಲ ಬೀರ್ಲಿಕ್ಕೆ ಹೋಗೋದೇ ಸಂಕ್ರಾಂತಿ ವಿಶೇಷ. ಅದ್ರಲ್ಲೂ ಇದು ಹೆಣ್ಣು ಮಕ್ಳಿಗೆ ತುಂಬಾನೇ ವಿಶೇಷ. ನಾನಂತೂ ನಂಗೆ ಬುದ್ಧಿ ಬಂದಾಗಿಂದ ರೇಷ್ಮೆ ಲಂಗ ಬ್ಲೌಸ್ ಹಾಕೊಂಡು ಎಲ್ರ ಮನೆಗೂ ಬ್ಯಾಗ್ ಇಟ್ಕೊಂಡು ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರ್ತಾ ಇದ್ದೆ. ಹಬ್ಬ ಅಂದ್ರೆ ಸ್ವಲ್ಪ ವಿಶೇಷನೇ. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಪೂಜೆ ಮಾಡೋದು ಸೂರ್ಯನನ್ನ. ಇವತ್ತು ಸೂರ್ಯ ತನ್ನ ಪಥವನ್ನ ಬದಲಾಯಿಸುವಂತಹ ದಿನ ಅಲ್ವಾ. ಸೂರ್ಯ ಇವತ್ತಿಂದ ಮಕರ ರಾಶಿಗೆ ಬರ್ತಾನೆ. ಸೊ ಅದಕ್ಕೆ ಈ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನನ್ನ ಪೂಜೆ ಮಾಡಿ ಇವತ್ತು ಬೆಳಗ್ಗೆ ನಮ್ಮನೇಲಂತೂ ಬೆಳಗ್ಗೆನೆ ಪೂಜೆ ಆಯಿತು. ನಮ್ಮಮ್ಮ ಮಾಡಿದ್ರು. ಅಮ್ಮಂದೇ ಎಲ್ಲ ಇವತ್ತು ಪೂಜೆ. ಸೊ ನಾನು ಸ್ನಾನ ಮಾಡಿ ಹಾಗೆ ಸಿಂಪಲ್ ಆಗಿ ಪೂಜೆ ಮಾಡಿ ಬಂದಿದ್ದೀನಿ. ಹಾಗೆ ಇವತ್ತು ಅಡುಗೆಗಳು ಕೂಡ ವಿಶೇಷ. ನಮ್ಮಲ್ಲಿ ಕಿಚಡಿ ಅಂತ ಮಾಡ್ತಾರೆ. ಕಿಚಡಿ, ಅವರೆಕಾಳು ಸಾರು, ಆಮೇಲೆ ಇವತ್ತು ಅಕ್ಕಿ ಪಾಯಸ ಇದೆ. ಅದೆಲ್ಲ ಇವತ್ತಿನ ವಿಶೇಷ. ಅದನ್ನ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ರೆಡಿ ಆಗಬೇಕು. ಜನರಲಿ ಹಬ್ಬದಲ್ಲಿ ನಾನು ಸೀರೆನ ಉಟ್ಕೋತೀನಿ. ಕೆಲವೊಂದ್ಸತಿ ಚೆನ್ನಾಗಿರೋ ಡ್ರೆಸ್ ಕೂಡ ಇಷ್ಟ ಆಗತ್ತೆ. ಸೊ ಈ ಸರ್ತಿ ಈ ರೀತಿ ಡ್ರೆಸ್ ಹಾಕೊಂಡಿದ್ದೀನಿ. ಹಬ್ಬನ ಶುರು ಮಾಡೋ ಮುಂಚೆ ನಾನು ಸ್ವಲ್ಪ ರೆಡಿ ಆಗಬೇಕು. ಮತ್ತೆ ಎಳ್ಳು ಬೆಲ್ಲ ಮಾಡೋದನ್ನ ಸಹಿತ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಸಂಕ್ರಾಂತಿ ಹಬ್ಬ ಹೆಣ್ಮಕ್ಳದೇ ಒಂದು ಹಬ್ಬ. ಚೆನ್ನಾಗಿ ರೆಡಿಯಾಗಿಲ್ಲ ಅಂದರೆ ಹೇಗೆ ಅಲ್ವಾ. ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆದಮೇಲೆ ಟೋನರನ್ನು ಬಳಸಿ ಸೆಟ್ ಮಾಡಿ ಪ್ರೈಮರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕನ್ಸೀಲರನ್ನು ಹಾಕಿ ಬ್ಲೆಂಡ್ ಮಾಡಿಕೊಂಡು, ಬ್ರಷ್ಷಿಗೆ ಜನರಲಿ ನಾನು ಮೇಕಪ್ ಸೆಟ್ಟರನ್ನು ಹಾಕಿನೇ ಬ್ಲೆಂಡ್ ಮಾಡ್ತೀನಿ. ನಂತರ ನಾನು ಫೌಂಡೇಶನನ್ನು ಹಾಕಿ ನೀಟಾಗಿ ಸೆಟ್ ಮಾಡ್ತಾಯಿದ್ದೀನಿ. ಹಾಗಂತ ನಾನೇನು ಫುಲ್ ಕವರೇಜ್ ಮೇಕಪ್ಪನ್ನು ಮಾಡ್ಕೊಳ್ತಾ ಇಲ್ಲ, ಲೈಟಾಗೇ ಮಾಡ್ತಾಯಿದ್ದೀನಿ. ಒಳ್ಳೆ ಪ್ರಾಡಕ್ಟ್ ಬಳಸೋದ್ರಿಂದ ಮೇಕಪ್ ಚೆನ್ನಾಗೇ ಕಾಣುತ್ತೆ. ಮಾರ್ಸ್ ಲಿಕ್ವಿಡ್ ಬ್ಲಷನ್ನು ಬಳಸ್ತಾ ಇದ್ದೀನಿ. ಇದನ್ನು ಸಹಿತ ಬ್ಲೆಂಡ್ ಮಾಡಿಕೊಂಡೆ. ನೆಕ್ಸ್ಟ್ ಪಾರ್ಟ್ ಐಬ್ರೋಸ್ ಮಾಡ್ಕೊಳ್ಳೋದು. ಐಬ್ರೋಸನ್ನು ಮಾಡಿ ಐಗೆ ಕಾಜಲನ್ನು ಹಾಕಿ ಮತ್ತೆ ನಾನು ಮಸ್ಕರ ಹಾಕ್ತಾ ಇದ್ದೀನಿ. ಮಾರ್ಸ್ ಮಸ್ಕರನ ಯೂಸ್ ಮಾಡಿದೆ, ಡಾರ್ಕ್ ಆಗಿ ಬರುತ್ತೆ ಇದು. ಈಗ ಮ್ಯಾಬ್ಲಿನ್ ಲಿಪ್ಸ್ಟಿಕ್ಕನ್ನು ಬಳಸಿದ್ದೀನಿ. ಹಾಗೆ ಲಿಪ್ ಬಾಮನ್ನು ನಾನು ಡಾಟ್ ಆ್ಯಂಡ್ ಕೀ ಬಳಸ್ತೀನಿ. ಸಿಂಪಲ್ ಆಗಿ ರೆಡಿಯಾಗಿ ಆಯಿತು. ಹಾಗೆ ನಾನು ಗೂಗಲ್ ಮಾಡ್ತಾ ಇದ್ದೆ, ಈ ಸರ್ತಿ ಯಾಕೆ 15ನೇ ತಾರೀಕು ಬಂದಿದೆ ಅಂತ. ಜನರಲಿ 14ಕ್ಕೆ ಬರುತ್ತಲ್ವಾ. ಅಂದರೆ 14, 15, 16 3 ದಿನ ಕೂಡ ಹಬ್ಬನ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ 15ನೇ ತಾರೀಕು ಆಚರಣೆ ಮಾಡ್ತಾರೆ. ಯಾಕೆ 15ಕ್ಕೆ ಬಂದಿದೆ ಅಂದರೆ ಇದು ಡಿಪೆಂಡ್ ಆಗೋದು ಎಲ್ಲ ಸೂರ್ಯನ ಸಂಚಾರದ ಮೇಲೆ. ಅವನ ಪಥದಲ್ಲಿ ಸಂಚಾರ ಮಾಡುವಾಗ ಎಲ್ಲಿ ಸಮಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೋ ಹಾಗಾಗಿ ಗಂಟೆಗಳ ವ್ಯತ್ಯಾಸದಿಂದ ಅದು ಸಂಕ್ರಾಂತಿ 15ಕ್ಕೆ ಬಿದ್ದಿದೆ ಅಂತ ಗೊತ್ತಾಯಿತು. ಸೊ ಅಂದ್ಕೊಂಡೆ ಸೂರ್ಯನೂ ಇಸ್ ನಾಟ್ ಪರ್ಫೆಕ್ಟ್, ಎಲ್ಲಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ ಅಲ್ವಾ. ನಾನು ನೋಡಿದೆ, ಅಲ್ಲಿ ಬುಗ್ರಿನ ತೋರಿಸ್ತಾ ಇದ್ರು. ಬುಗ್ರಿ ಕೂಡ ಹೋಗ್ಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಹೋಗುತ್ತಲ್ವಾ. ಹಾಗೆ 1-2 ಗಂಟೆಗಳಿಂದ ಅದು 15ಕ್ಕೆ ಬಿದ್ದಿದೆ. ಅದಕ್ಕೆ ಈ ಸರ್ತಿ ಸಂಕ್ರಾಂತಿ 15ನೇ ತಾರೀಕು. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಸಂಕ್ರಾಂತಿ ಹಬ್ಬನ ಪ್ರತಿಯೊಂದು ರಾಜ್ಯದಲ್ಲೂ ಬೇರೆ ಬೇರೆ ಹೆಸರಲ್ಲಿ, ಬೇರೆ ಬೇರೆ ರೀತಿ, ಸ್ವಲ್ಪ ಪದ್ಧತಿ ಚೇಂಜ್ ಇದ್ದೇ ಇರುತ್ತೆ. ಆದರೆ ಎಲ್ಲದರಲ್ಲೂ ಎಳ್ಳು ಕಾಮನ್. ಎಳ್ಳನ್ನು ಬಳಸಿ ಏನಾದರೂ ಒಂದು ಅಡುಗೆನ ಮಾಡ್ತಾರೆ. ನಾವು ಎಳ್ಳು ಬೆಲ್ಲದಲ್ಲಿ ಎಳ್ಳನ್ನು ಹಾಕಿ ಇದನ್ನು ತಯಾರಿ ಮಾಡ್ತೀವಿ. ಹಾಗೆ ಇನ್ನೊಂದು ಹೇಳಲೇಬೇಕು, ದ ವರ್ಲ್ಡ್ ಫುಲ್ ಆಫ್ ರೆಡಿಮೇಡ್ಸಲ್ಲಿ ನಮ್ಮಮ್ಮ ಈಗಲೂ ಎಳ್ಳು ಬೆಲ್ಲನ 1 ತಿಂಗಳು ಮುಂಚೆಯಿಂದ ರೆಡಿ ಮಾಡ್ತಾರೆ. ಕೊಬ್ಬರಿನ, ಅದಕ್ಕೆ ಚೆನ್ನಾಗಿರೋ ಕೊಬ್ಬರಿನ ತಂದು ಅದ್ರ ಸಿಪ್ಪೆ ತೆಗೆದು ಅದನ್ನು ಇಳ್ಗೆ ಮಣ್ಣಲ್ಲಿ ಸಣ್ಣಕ್ಕೆ ಹೆಚ್ಚಿ, ಬೆಲ್ಲನೂ ಅಷ್ಟೇ ಅಚ್ಚು ಬೆಲ್ಲನ ಹುಡುಕಿ ತಂದು ಅದನ್ನು ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ
ರೆಡಿ ಮಾಡಿ ಇಟ್ಕೊಳ್ತಾರೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಕಡಲೆ ಬೀಜನೂ ಅಷ್ಟೇ ಹದವಾಗಿ ಹುರಿದು ಅದ್ರ ಸಿಪ್ಪೆನ ತೆಗೆದಿಟ್ಕೊಳ್ಬೇಕು. ಹುರಿಗಡ್ಲೆನ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಬೇಕು. ಎಳ್ಳು ಅಷ್ಟೇ, ಇದು ನೈಲಾನ್ ಎಳ್ಳು ಬರುತ್ತಲ್ಲ ಅದನ್ನ ಹದವಾಗಿ ಹುರಿಬೇಕು. ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಏನು ಹೇಳಿ ಈ ಸಕ್ಕರೆ ಕಾಳುಗಳು, ಜೀರಿಗೆ, ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ಇದು ನಮ್ಮಮ್ಮ ಬಳಸಬೇಡ ಅಂತಾರೆ, ಬಟ್ ಇರಲಿ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಸಿಗ್ತಾ ಇದೆ ಆದ್ರೂ ಚೆನ್ನಾಗಿರುತ್ತೆ. ಮುಂಚೆ ನಮ್ಮಮ್ಮ ಎಲ್ಲ 1 kg ಮಾಡಿ ಒಂದು ದೊಡ್ಡ ಡಬ್ಬದಲ್ಲಿ ಮಾಡಿ ಎಲ್ಲರಿಗೂ ನಾನು ಹಂಚ್ಲಿಕ್ಕೆ ಹೋಗ್ತಾ ಇದ್ದೆ, ಎಳ್ಳು ಬೀರ್ಲಿಕ್ಕೆ. ನಾನು ಈ ಸರ್ತಿ ಅಮ್ಮ ಕಡಿಮೆ ಮಾಡು, ಎಲ್ಲ ನಿನಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಎಲ್ಲ ಇದರಲ್ಲಿ ಅರ್ಧ kg, ಕೊಬ್ಬರಿ ಅರ್ಧ kg, ಬೆಲ್ಲ ಅರ್ಧ kg, ಹುರಿಗಡಲೆ ಅರ್ಧ kg, ಕಡಲೆ ಬೀಜ ಕೂಡ ಅರ್ಧ kg, ಈ ಎಳ್ಳು ಮಾತ್ರ 1/4 kg. ಇಷ್ಟನ್ನ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಎಳ್ಳು ಬೆಲ್ಲ ಟೇಸ್ಟ್ ಅಲ್ಲಿ. ಮತ್ತೆ ಇದನ್ನೆಲ್ಲ ಹದವಾಗಿ ಹುರಿದಿರ್ಬೇಕು, ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರ್ಬೇಕು. ನನಗೆ ಬುದ್ಧಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ನಮ್ಮಮ್ಮ ಪ್ರತಿ ವರ್ಷವೂ ಎಳ್ಳು ಬೆಲ್ಲ ಮಾಡ್ತಾರೆ. ಅದನ್ನು 1 ತಿಂಗಳು ಮುಂಚೆಯಿಂದ ತಯಾರಿ ಮಾಡ್ಕೊಳ್ತಾರೆ. ಇನ್ನೂ ಸಿಕ್ಕಾಬಟ್ಟೆ ಕ್ವಾಂಟಿಟಿಯನ್ನು ಮಾಡ್ತಾಯಿದ್ರು. ಈ ಸರ್ತಿನೇ ತುಂಬ ಕಡಿಮೆ ಮಾಡಿರೋದು. ಕೆಲವೊಂದು ಸತಿ ಮೋಟಿವೇಶನ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಸುತ್ತಮುತ್ತನೇ ಇರುತ್ತೆ, ನಾವು ಅದನ್ನು ಐಡೆಂಟಿಫೈ ಮಾಡಬೇಕಷ್ಟೆ. ಮಿಕ್ಸ್ ಆದಮೇಲೆ ಎಳ್ಳು ಬೆಲ್ಲ ಈ ಥರ ಕಾಣಿಸ್ತಾ ಇದೆ. ಈ ಸರ್ತಿ ರೆಡಿಮೇಡ್ ಸಕ್ಕರೆ ಹಚ್ಚಿ ತಂದಿದ್ದೆ. ಲಾಸ್ಟ್ ಟೈಮು ಮನೇಲೇ ಮಾಡೋಣ ಅಂತ ಅಚ್ಚು ಎಲ್ಲ ತಂದು ಮಾಡಿದ್ದೆ, ಹಾಳಾಗೋಗಿತ್ತು, ಅದಕ್ಕೂ ಬೈಸ್ಕೊಂಡೆ. ಈ ಸತಿ ರೆಡಿಮೇಡ್ ತಂದೆ, ಅದಕ್ಕೂ ಬೈಸ್ಕೊಂಡೆ. ಯಾಕೆ ಅಂತಂದರೆ ಆಚೆ ಕಡೆ ಸಿಗೋದು ಚೆನ್ನಾಗಿ ಮಾಡಿರಲ್ಲ ಅಂತ ಅಂತಾರೆ ನಮ್ಮಮ್ಮ. ಅದಕ್ಕೆ ಬಟ್ ಇರಲಿ, ಚೆನ್ನಾಗಿರುತ್ತೆ ಕೊಡಲಿಕ್ಕೆ ಅಚ್ಚು ಬೆಲ್ಲದ ಅಚ್ಚು ಅಂತ ಹೇಳಿ ನಾನು ಇದನ್ನು ತಂದಿದ್ದೀನಿ. ಇದಕ್ಕೆಲ್ಲ ಜಿಪ್ಲಾಕ್ ಕವರ್ ತಂದಿದ್ದೀನಿ. ಜಿಪ್ಲಾಕ್ ಕವರ್ ಮತ್ತು ಇದಕ್ಕೆ ಕೊಡುವಾಗ ಒಂದು ಹೀಗೆ ಡಬ್ಬ ಕೊಡ್ತಾರಲ್ಲ, ಅಂದರೆ ಏನೋ ಒಂಥರ ಗಿಫ್ಟ್ ಥರ, ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು. ಅದು ಕೊಡಲಿಕ್ಕೆ ಲಾಸ್ಟ್ ಟೈಮು ನಾನು ಈ ಥರದ್ದೇ ಸ್ವಲ್ಪ ಪುಟ್ಟು ತಂದಿದ್ದೆ ಅಂತ ಅಂದ್ಕೊಳ್ತೀನಿ. ಬಟ್ ಇದೇ ಥರ ಪ್ಯಾಟರ್ನ್ ಮೆಟೀರಿಯಲ್ಲು. ಈ ಸತಿ ನನಗೆ ಏನು ಹೊಸ ಥರದ್ದು ಏನೂ ಸಿಗಲಿಲ್ಲ ಅಲ್ಲಿ. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದೆ, ತುಂಬ ರಶ್ ಆಗೋಗಿತ್ತು ಚಿಕ್ಕಪೇಟೆ. ಸೊ ನನಗೆ ಯಾವುದು ಡಿಸೈನಲ್ಲಿ ಚೆನ್ನಾಗಿ ಕಾಣ್ತು ಅದಕ್ಕೆ ಈ ಥರ ತಂದಿದ್ದೀನಿ. ಹಾಗೆ ಈ ಜಿಪ್ಲಾಕ್ ಕವರ್, ಇದರಲ್ಲಿ ಡೈರೆಕ್ಟಾಗಿ ಹಾಕೋದು ಬೇಡ, ತಿನ್ನೋದಲ್ವಾ ಅಂತ ಹೇಳಿ ಜಿಪ್ಲಾಕ್ ಕವರಲ್ಲಿ ಹಾಕಿ ಇದಕ್ಕೆ ಹಾಕಿ ಕೊಡ್ತೇನೆ. ವೆಲ್ಕಮ್ ಟು ಮೈ ಕಿಚನ್. ಹಬ್ಬದ ಅಡಿಗೆಯಲ್ಲಿ ಇವತ್ತು ಕಿಚಡಿ, ಅವರೆಕಾಳು ಸಾರು, ಅಕ್ಕಿ ಪಾಯಸ, ಮತ್ತೆ ಗೆಣಸು, ಅವರೆಕಾಯಿ, ಮತ್ತೆ ಕಡಲೆಕಾಳು ಇದನ್ನೆಲ್ಲ ಬೇಯಿಸೋದೆಲ್ಲ ಆಗಿದೆ. ಅಕ್ಕಿ ಪಾಯಸ ಕೂಡ ರೆಡಿ ಆಗಿದೆ. ನಾನು ಮಾಡಬೇಕಾಗಿರೋದು ಇವಾಗ ಕಿಚಡಿ ಮತ್ತೆ ಅವರೆಕಾಳು ಸಾರು. ಅದನ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಅಡುಗೆ ಮನೆ ನೋಡೋದಲ್ಲ ಹೀಗೆ ಮೆಸ್ಸಿಯಾಗಿರುತ್ತೆ. ಹಬ್ಬದ ದಿನ ಅಂದರೆ ಸುಮಾರು ರೆಸಿಪಿಗಳನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಹೀಗೆ ಮೆಸ್ಸಿಯಾಗಿರುತ್ತೆ. ಯಾಕೆಂದರೆ ಯಾವಾಗೂ ಕ್ಲೀನಾಗಿರೋ ಕಿಚನನ್ನು ನೋಡಿದಿರಲ್ಲ, ಹೀಗೂ ಇರುತ್ತೆ ಅಡುಗೆ ಮನೆ ಅಂತ ಹೇಳಿದೆ ಅಷ್ಟೇ. ಬನ್ನಿ ಶುರು ಮಾಡಿ. ಇದು ಕಿಚಡಿ ಮಾಡಲಿಕ್ಕೆ ಹೆಸರು ಬೇಳೆನ ಬೇಯಿಸ್ತಾ ಇದ್ದೀನಿ, ಅಂದರೆ ಹುರ್ಕೋತಾ ಇದ್ದೀನಿ. ಇದನ್ನು ಹುರಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಕುದೀತಾ ಇರೋ ನೀರು, ಅಂದರೆ ಕಾಯಿಸಿದ್ದೀನಿ ನೀರನ್ನು, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಲೋಟದಷ್ಟು ಹಾಕ್ಕೊಳ್ಳಿ. ಬೇಳೆ ಎಷ್ಟು ತೊಗೊಂಡಿದ್ಯಮ್ಮ? ಅರ್ಧ ಲೋಟ ಬೇಳೆಗೆ 1-1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಧನಿಯಾ, ಜೀರಿಗೆ, ಮೆಂತ್ಯ ಇಷ್ಟನ್ನು ಹುರ್ಕೊಳ್ಬೇಕು. ಇದನ್ನು ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಇದನ್ನು ಸಹಿತ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಹುರಿದಿದ್ದೇನೇನಿತ್ತಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡೆ. ಅದರ ಜೊತೆಗೆ ಒಂದಿಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ, 1-2 ದೊಡ್ಡ ಚಮಚದಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ತೀನಿ. ಈಗ ಇದು ಹಾಕಿದ್ದು ನೀರೆಲ್ಲ ಸ್ವಲ್ಪ ಇಂಗಿದೆ, ಹಾಗೆ ಸ್ವಲ್ಪ ಬೆಂದು ಕೂಡ ಆಗಿದೆ ಇದು. ಈಗ ಇದಕ್ಕೆ ನಾನು 2 ಥರ ಅವರೆಕಾಳನ್ನು ಹಾಕ್ತೀನಿ. ಒಂದು ಎಳೆ ಅವರೆಕಾಳು, ಇದನ್ನು ಹಿತ್ಕಿಲ್ಲ, ಇದನ್ನು ಕೂಡ ಹಾಕ್ತೀನಿ. ಇದು ಸ್ವಲ್ಪ ಹಿತ್ಕಿರೋ ಅವರೆಕಾಳು, ಇದನ್ನು ಸಹಿತ ಹಾಕ್ತೀನಿ.
ನಾನೇನು ಮಿಶ್ರಣ ರುಬ್ಬಿಕೊಂಡಿದ್ನಲ್ಲ ಅದನ್ನು ಸಹಿತ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ಸ್ವಲ್ಪ ಕುದಿಲಿ ಇದು. ಈಗ ಇದಕ್ಕೆ ತೊಳೆದಿರೋ ಅಕ್ಕಿನ ಹಾಕೋಬೇಕು. ಕುದಿಲಿ, ಒಂದು 2 ನಿಮಿಷ ಕುದ್ಮೇಲೆ ಹಾಕುವ. ಅರ್ಧ ಲೋಟ ಹೆಸರು ಬೇಳೆಗೆ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಬಾಸ್ಮತಿ ರೈಸ್, ಇನ್ನು ಅರ್ಧ ನಾರ್ಮಲ್ ಅಕ್ಕಿ ಇದು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ 3 ಲೋಟದಷ್ಟು ನೀರಿದೆ. ಅಂದರೆ ಕಿಚಡಿ ಅಂದರೆ ತುಂಬ ತೆಳುವಾಗಿ ಪೊಂಗಲ್ ಥರ ಮಾಡೋದಿಲ್ಲ, ಹಾಗಾಗಿ ಇದು ಸ್ವಲ್ಪ ಗಟ್ಟಿಗೆ ಇರುತ್ತೆ. ಆದರೂ ನಾನು ಒಂದು ಹದವಾದ ಕನ್ಸಿಸ್ಟೆನ್ಸಿ ಮಾಡ್ತೀನಿ. 1.5 ಲೋಟಕ್ಕೆ 3.5 ಲೋಟದಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದು 3-4 ಕೂಗಿಸಿದ್ರೆ ಕಿಚಡಿ ಅಥವಾ ಪೊಂಗಲ್ ರೆಡಿ ಆಗುತ್ತೆ. ಈಗ ಇದು ಕೂಗಿ ಆಗಿದೆ, ಆರಿದೆ ಕುಕ್ಕರ್. ಕನ್ಸಿಸ್ಟೆನ್ಸಿ ನೋಡಿ ಬೇಕಂದರೆ ನೀರು ಹಾಕ್ಕೊಳ್ಬೋದು. ಬಿಸಿ ನೀರನ್ನು ಕುದಿಸಿ ಚೆನ್ನಾಗಿ ತುಪ್ಪ ಹಾಕಿ, ತುಪ್ಪದ ಒಗ್ಗರಣೆ ಹಾಕಬೇಕು. ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿಣ, ಈರುಳ್ಳಿಯನ್ನು ಹಾಕಿ ಈ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ನಾನು ಇದನ್ನು ಈ ಕನ್ಸಿಸ್ಟೆನ್ಸಿಗೆ ತಗೊಂಡು ಬಂದೆ. ಸೊ ಇಲ್ಲಿಗೆ ಕಿಚಡಿ ರೆಡಿ ಆಯಿತು. ಇದು ಅವರೆಕಾಳು ಸಾರಿಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಖಾರಕ್ಕೆ, ಕಲರ್ಗೆ 2 ಥರ ತೊಗೊಂಡಿದ್ದೀನಿ. ಬ್ಯಾಡ್ಗೆ, ಗುಂಟೂರು, ಬೆಳ್ಳುಳ್ಳಿ, ಧನಿಯಾ ಮತ್ತು ಕಾಳುಮೆಣಸು. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕಿ ಹುರಿದು ಇದನ್ನು ರುಬ್ಬಿಟ್ಕೊಳ್ಬೇಕು. ಇನ್ನೊಂದು ಮಸಾಲೆ ರುಬ್ಕೊಳ್ಬೇಕು. ಇದಕ್ಕೆ ಹುರಿಯೋದೇನು ಬೇಡ. ತೆಂಗಿನ ತುರಿ, ಶುಂಠಿ, ಚಕ್ಕೆ, ಲವಂಗ, ಹುರಿಗಡಲೆ, ಗಸಗಸೆ ಇಷ್ಟನ್ನು ಕಾಯಿ ಹಾಲು ಹಾಗೆ ಮಾಡಿ ಇಟ್ಕೊಳ್ಬೇಕು. 2 ಮಸಾಲೆನ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ತೀನಿ. ಹಿಟ್ಕಿರೋ ಅವರೆಕಾಳನ್ನು ಇದಕ್ಕೆ ಹಾಕಿ ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಈ ಕುದಿರೋ ನೀರನ್ನು ಹಾಕಬೇಕಾಗತ್ತೆ, ಯಾಕಂದರೆ ಅವರೆಕಾಳು ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ. ಕುದಿಯೋ ನೀರನ್ನು ಹಾಕಿದ್ರೆ ಬೇಗ ಬೇಯುತ್ತೆ, ಮೆದುವಾಗತ್ತೆ ಅಂತ ಅಷ್ಟೇ. ಈಗ ಅದನ್ನು ಮಾಡ್ತೀನಿ. ಹಿಟ್ಕಿರೋ ಅವರೆಕಾಳು ಒಂದು 5-10 ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ. ಇವಾಗ ಈಗ ಇದು ಸ್ವಲ್ಪ ಬೆಂದಿದೆ. 10 ನಿಮಿಷ ಆದಮೇಲೆ ನಾನು ಇದಕ್ಕೆ ಈಗ ಕೆಂಪು ಮಸಾಲೆನ ಹಾಕಿ ಮತ್ತೊಂದು 5 ನಿಮಿಷ ಕುದಿಸ್ತೀನಿ. ಈಗ ಇದು ಕುದ್ದಿದೆ. ನಾನಿವಾಗ ಇದಕ್ಕೆ ಈ ಕಾಯಿ ಹಾಲು ಅಥವಾ ಕಾಯಿ ಮಸಾಲೆಯನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಇನ್ನೊಂದು 5 ನಿಮಿಷ ಕುದಿಸ್ತೀನಿ. ಇದು ಕುದ್ಮೇಲೆ ಕೊತ್ತಂಬರಿ ಸೊಪ್ಪು, ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ಅವರೆಕಾಳು ಸಾರು, ಹಿತ್ಕಿದ ಬೇಳೆ ಸಾರು ರೆಡಿ ಆಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಒಳ್ಳೆ ಪರಿಮಳ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಅಡುಗೆ ಎಲ್ಲ ರೆಡಿ ಆಯಿತು. ಅವರೆಕಾಳು ಸಾರು ರೆಡಿ ಆಯಿತು, ಕಿಚಡಿ ರೆಡಿ ಆಯಿತು, ಅಕ್ಕಿ ಪಾಯಸ ಮುಂಚೆನೇ ರೆಡಿ ಆಗಿತ್ತು. ಸೊ ಹಾಗೆ ಮಾಡ್ತಾ ಮಾಡ್ತಾ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ ಅಂತಂದರೆ ಆಮೇಲೆ ಇಷ್ಟೊಂದು ಗಲೀಜಾಗಿದೆಯಾ ಅಂತೆಲ್ಲ ಅನಿಸುತ್ತೆ. ಈಗ ಅಡುಗೆ ಬಡಿಸ್ಬೇಕು. ಕಿಚಡಿ ಅಂದರೆ ಬೇರೆ ಏನೂ ಇಲ್ಲ, ಮೈಸೂರು ಕಡೆ ಪೊಂಗಲನ್ನೇ ಕಿಚಡಿ ಅಂತಾರೆ. ಫಾರ್ಮ್ ಆಫ್ ಪೊಂಗಲ್ ಅಂತ ಹೇಳ್ಬೋದು. ಸ್ವಲ್ಪ ವ್ಯತ್ಯಾಸ ಇರುತ್ತೆ ಇಂಗ್ರೀಡಿಯೆಂಟ್ಸಲ್ಲಿ. ಈ ಥರ ಇರುತ್ತೆ ಅದು. ಅವರೆಕಾಳು ಪೊಂಗಲ್ ಅನ್ನೋ ಬದಲು ಅಲ್ಲಿ ಕಿಚಡಿ ಅಂತಾರೆ. ಆದರೆ ಕನ್ಸಿಸ್ಟೆನ್ಸಿ ಗಟ್ಟಿ ಇರುತ್ತೆ, ತೆಳುವಾಗಿ ಪೊಂಗಲ್ ಥರ ಇರೋದಿಲ್ಲ ಅಷ್ಟೇ. ಕಿಚಡಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಅವರೆಕಾಳು ಸಾರು. ಸೊ ದಿಸ್ ಈಸ್ ದ ಕಾಂಬಿನೇಷನ್, ಕಿಚಡಿ, ಅವರೆಕಾಳು ಸಾರು, ಹಾಗೆ ಮತ್ತೇನು ಸ್ವೀಟ್ ಮಾಡಿರ್ತೀರ ಅದು. ಹಾಗೆ ನಾನು ಇದನ್ನೆಲ್ಲ ಬೇಯಿಸಿ ರೆಡಿ, ನಮ್ಮಮ್ಮ ಬೇಯಿಸಿ ರೆಡಿ ಇಟ್ಟಿದ್ದಾರೆ. ಅವರೆಕಾಯಿ, ಕಡಲೆಕಾಯಿ,
ಗೆಣಸು ಇದೆಲ್ಲ. ಅಂದ್ರೆ ಹಳೆ ಕಾಲದಲ್ಲಿ ಆಗ ಬೆಳೆದಿದ್ದಂಥದ್ದನ್ನ ಬೇಯಿಸ್ತಾ ಇದ್ದು ತಿಂತಾ ಇದ್ರಲ್ಲ, ಅದನ್ನೇ ನಡ್ಸ್ಕೊಂಡ್ ಬಂದಿರೋದ್ರಿಂದ ನಾವು ಹಾಗೆ ಇದು ತಿನ್ನೋಕ್ ಚೆನ್ನಾಗಿರುತ್ತೆ. ಈ ಅವರೆಕಾಯಿನ ಉಪ್ಪು ಹಾಕಿ ಬೇಯಿಸಿದ ಹಾಗೆ ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕಡಲೆಕಾಯಿ ಅಂತೂ ಸಕ್ಕತ್ತಾಗಿರುತ್ತೆ, ಗೆಣಸು ತುಂಬಾ ಚೆನ್ನಾಗಿರುತ್ತೆ. ಈ ಕಾಲದಲ್ಲಿ ಇದನ್ನೆಲ್ಲ ತಿನ್ನೋದು ಇನ್ನೂ ಒಳ್ಳೇದು, ಸ್ಕಿನ್ನಿಗೆ ಒಳ್ಳೇದು, ಹೆಲ್ತಿ ಕೂಡ ಒಳ್ಳೇದು. ಇವಾಗ ಅಡುಗೆನ ಬಡಿಸ್ಬೇಕು, ಬನ್ನಿ. ಎಲೆ ಮೇಲೆ ಈ ಥರ ಕಾಣ್ತಾ ಇದೆ ಅಡುಗೆ. ಕಿಚಡಿ, ಪಾಯಸ, ತುಪ್ಪ, ಅವರೆಕಾಳು ಸಾರು, ಹಾಗೆ ಇದೆಲ್ಲ ತಿನಿಸುಗಳು, ಕುಡಿಯೋಕ್ಕೆ ನೀರು. ಇವತ್ತು ಹಬ್ಬದ ಅಡುಗೆ ರೆಡಿ ಆಯಿತು ಅಷ್ಟೇ. ಊಟ ಮಾಡಬೇಕು. ಕಿಚಡಿ ಅವರೆಕಾಳು ಸಾರಂತೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಟೈಮಲ್ಲೂ ಇದನ್ನ ಮಾಡ್ಕೊಂಡು ತಿನ್ಬಹುದು, ಹಬ್ಬದ ದಿನಾನೇ ಮಾಡಬೇಕು ಅಂತ ಏನಿಲ್ಲ. ನೀವು ಈ ರೆಸಿಪಿಗಳನ್ನ ಒಂದ್ಸತಿ ಟ್ರೈ ಮಾಡಿ. ಅವರೆಕಾಳು ಸಾರನ್ನ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಊಟ ಮಾಡಿ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಸಂಜೆ ಆಗೋಯ್ತು. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೀರೋದು. ಸಣ್ಣ ಸಣ್ಣ ಮಕ್ಕಳು ಎಳ್ಳು ಬೀರಕ್ಕೆ ಹೋಗ್ತಾರೆ. ನಾನು ನಮ್ಮ ಅಮ್ಮಗೆ ಚಿಕ್ಕ ಮಗುನೇ, ಕಷ್ಟಪಟ್ಟು ಮಾಡಿರ್ತಾರೆ. ನಾನು ಇಷ್ಟಪಟ್ಟು ಎಲ್ಲರ ಮನೆಗೆ ಹೋಗಿ ಕೊಟ್ಟು ಬರ್ತೀನಿ. ಅಂದರೆ ನಮ್ಮ ಏರಿಯಾದಲ್ಲಿ ಯಾರ ಮನೆ ಇರುತ್ತೆ ಅವ್ರ ಮನೆಗೆ ಮಾತ್ರ ಹೋಗ್ತೀನಿ. ಹೀಗೆ ಬಾಳೆಹಣ್ಣು, ಕಬ್ಬು, ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚು ಇಷ್ಟನ್ನ ಹೀಗೆ ಕೊಟ್ಟು ಬರ್ತೀನಿ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ. ಎಳ್ಳು ಬೆಲ್ಲನ ಪ್ರತಿಯೊಬ್ಬರು ಮನೆಗೆ ಹೋಗಿ ಕೊಟ್ಟು ಬರೋದು ಒಂದು ಸಂಸ್ಕೃತಿನೇ ಚಂದ. ಈ ಬ್ಯುಸಿ ಲೈಫಲ್ಲಿ ಯಾರನ್ನ ಯಾರು ಮಾತಾಡ್ಸೋದೇ ಇಲ್ಲ, ಯಾರಿಗೂ ಸಿಗೋದೇ ಇಲ್ಲ. ಹಬ್ಬದ ಟೈಮಲ್ಲಾದರೂ ಒಂದು ಸಿಹಿ ಕೊಟ್ಟು ಒಂದು 5 ನಿಮಿಷ ಕೂತು ಮಾತಾಡಿ ಬರ್ಬೋದು. ಹಳೆ ಕಾಲದಲ್ಲೂ ಇದಕ್ಕೆ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಒಟ್ಟಿನಲ್ಲಿ ಪದ್ಧತಿ ಅಂತೂ ಚೆನ್ನಾಗಿದೆ. ಎಲ್ಲರೂ ಮನೆಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೇಗಾಗಿದೆ ವಿಡಿಯೋ, ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು. ಓಕೆ, ಚಾಕ್ಲೇಟ್ ಕೊಡಮ್ಮ ಅವಳಿಗೊಂದು.